ಸುರ್ಜೇವಾಲಾ ಬುಲಾವ್ ಬಂದರೂ ಕೂಡ ಬೆಂಗಳೂರಿಗೆ ಬಂದಿಲ್ಲ ಶಾಸಕ ರಾಜು ಕಾಗೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸಮಯ ನಿಗದಿಯಾಗಿತ್ತು, ಅವರಿಗೆ ಬಂದಿಲ್ಲ. ನಿನ್ನೆ ರಾತ್ರಿ ಕರೆ ಮಾಡಿ ಸಭೆಗೆ ಬರುವಂತೆ ರಾಜು ಕಾಗೆಗೆ ಬುಲಾವ್ ನೀಡಲಾಗಿತ್ತು ಪಕ್ಷದ ವತಿಯಿಂದ. ಇಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಅವರು ಗೈರಾಗಿದ್ದಾರಂತೆ. ಸಭೆಗೆ ಹೋಗದೆ ಗೈರಾಗಿದ್ದಾರೆ ಶಾಸಕ ರಾಜು ಕಾಗೆ. ಬೆಳಗಾವಿಯ ಕೆಪಿಟಿಸಿಎಲ್ ಹಾಲ್ನಲ್ಲಿ ಸಾರಿಗೆ ನಿಗಮದ ಸಭೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅದು ಅವ್ರದ್ದೇನೋ ಕೆಲಸ ಇತ್ತು ಅಂತ ಅನ್ಸುತ್ತೆ ರಾಜು ಕಾಗೆ ಅವ್ರದ್ದು. ಹಾಗಾಗಿ ಅವ್ರು ಇವತ್ತು ಭೇಟಿಯಾಗಿಲ್ಲ. ಸುರ್ಜೇವಾಲಾ ಅವ್ರನ್ನ ಭೇಟಿನೇ ಆಗಲಿಲ್ಲ ಅಂತಂದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಇವತ್ತು ಮಾಡಲ್ಲ, ನಾಳೆ ಭೇಟಿ ಮಾಡ್ತೀನಿ ಅಂತಂದರೆ ಮೇ ಬಿ ಪೂರ್ವ ನಿಗದಿತ ಕಾರ್ಯಕ್ರಮ ಹಾಗಾಗಿ ಬಂದಿಲ್ಲ ಅಂತ ಅನ್ಕೋಬಹುದು. BR ಪಾಟೀಲ್ ಅವರು ಬರ್ತಾರೆ. ಅವ್ರು ಹೇಳಿದ್ದಾರೆ ಏನೇನು ಮಾತಾಡಬೇಕು ಎಲ್ಲವನ್ನೂ ಕೂಡ ನಾನು ಮಾತನಾಡ್ತೀನಿ, ಮಾಧ್ಯಮದವ್ರ ಮುಂದೆ ಮಾತಾಡಲ್ಲ, ಎಲ್ಲವನ್ನು ಅವ್ರ ಮುಂದೆ ನಾನು ಹೇಳ್ಕೊತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ರಾಜು ಕಾಗೆ ಅವರು ಮಾತ್ರ ಬೆಳಗಾವಿನಲ್ಲಿ ಕೆಪಿಟಿಸಿಎಲ್ ಕಾರ್ಯಕ್ರಮ, ಅವರು ಕೂಡ ವಾಯವ್ಯ ಸಾರಿಗೆ ನಿಗಮದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರು ಆ ಕಾರ್ಯಕ್ರಮಕ್ಕೆ ಹಾಜರಾಗಲೇಬೇಕಾಗುತ್ತೆ. ಹಾಗಾಗಿ ಈಗ ಅವರು ಇವತ್ತು ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ನೋಡೋಣ ಇವತ್ತು ಸಭೆಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ವಾಲಂಟಿಯರ್ ಆಗಿ ಬರ್ತಾರೆ. ಇಲ್ಲ ನಾನು ಹೇಳ್ಕೊಳ್ಳೇಬೇಕು ಅಂತ ಕೆಲವರು ಬರ್ಬೋದು, ಅಥವಾ ಕರೆದಿದ್ದಾರೆ ಅಂತ ಬರಬಹುದು. ಆ ಥರ ಆಗೋ ಸಾಧ್ಯತೆ ಕೂಡ ಇದೆ.